ಕಬ್ಲಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ, ನನ್ನ ಸಹೋದರರು ಹಾಗೂ ಯುವಕರು, ಹಾಗೆ ಇಲ್ಲಿ ಬಂದಂಥ ಎಲ್ಲ ತಾಯಿಯಂದ್ರಿಗೂ ನನ್ನ ನಮಸ್ಕಾರ ಹೇಳ್ತೇನೆ. ಮೊದಲನೇದಾಗಿ ತಾವೆಲ್ಲರೂ ಭಾಳ ಪ್ರೀತಿಯಿಂದ ಅದ್ದೂರಿಯಾಗಿ ನನಗೆ ಸ್ವಾಗತ ಮಾಡಿದ್ರಿ. ಸೇಮ್ ಹಿಂಗೆ ಮನೆ ಮಗಳಿಗೆ ಹೆಂಗೆ ಸ್ವಾಗತ ಮಾಡ್ತೀರಿ ಅದೇ ಥರ ಮಾಡಿದ್ರಿ. ಸೊ ಅದಕ್ಕೆ ನನಗೆ ತುಂಬ ಹೃದಯದಿಂದ ಭಾಳ ಧನ್ಯವಾದಗಳು ನಿಮ್ಮೆಲ್ಲರೂ ಹೇಳ್ತೀನಿ. ಈಗ ಬರುವಂಥ ಮೇ 7ನೇ ತಾರೀಕು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ. ನಾನು ಅದಕ್ಕೆ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ನಾವೆಲ್ಲರೂ ತಂದೆಯವರಾಗಲಿ ತಮ್ಮ ರಾಹುಲ್ ಅವರಾಗಲಿ ಬೇರೆ ಬೇರೆ ಹಳ್ಳಿಗೆ ಹೋಗಿ ಮತ್ತೆ ಯಾಚನೆ ಮಾಡ್ತಾ ಇದ್ದೀವಿ ಈಗಾಗಲೇ. ಅದರ ನಿಮಿತ್ತ ನಾವು ಈ ಊರಿಗೆ ಇವತ್ತು ಇಲ್ಲಿ ನಿಮ್ಮೆಲ್ರಿಗೂ ಜೊತೆ ಭೇಟಿಯಾಗಿ ನಾವು ನಿಮ್ಮ ಪರವಾಗಿ ಯಾವಾಗಲೂ ಇದ್ದೇವೆ. ಅದೇ ರೀತಿಯಲ್ಲಿ ನೋಡಿ, ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದ ಸಂವಿಧಾನದಲ್ಲಿ ನಮ್ಮ ಹೆಣ್ಮಕ್ಳು ನಾವು ಈಗ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಬಂದಿದೆ. ಇಲ್ಲ ಅಂದರೆ ನಾವು ಮನೆಯಲ್ಲೇ ಕೂಡಬೇಕಾಗ್ತಿತ್ತು. ಸೊ ಅದಕ್ಕಾಗಿ ಇವತ್ತು ಆ ಸುವರ್ಣ ಅವಕಾಶ ನನಗೂ ಇದೆ, ನಿಮಗೂ ಇದೆ. ಒಂದು ಮಹಿಳೆಗೆ ಪ್ರೋತ್ಸಾಹ ಮಾಡಬೇಕಂತ, ಒಬ್ಬ ಯುವತಿಗೆ ಪ್ರೋತ್ಸಾಹ ಮಾಡಬೇಕಂತ. ಸೊ ಅದಕ್ಕಾಗಿ ತಂದೆಯವ್ರು ಮಾಡಿದ ಅಭಿವೃದ್ಧಿಗೆ ನೀವು ಅದನ್ನು ನೋಡಿ ಮತ ಹಾಕಬೇಕು. ಅವ್ರು ಹಾಕಿದಂಥ ದಾರಿಯಲ್ಲಿ ನಾವು ಕೂಡ ಹೋಗ್ತೀವಿ. ಅದಕ್ಕಾಗಿ ತಾವೆಲ್ಲರೂ ತಪ್ಪದೆ ಮೇ 7ನೇ ತಾರೀಕು ಯುವಕರು ಕೂಡ ಇದ್ದೀರಾ, ತಮಗೂ ಹೇಳಲಿಕ್ಕೆ ಬಯಸ್ತೀನಿ, ನಾವು ನಿಮ್ಮ ಬೆನ್ನೆಲುಬಾಗಲಿ ಯಾವಾಗಲೂ ಇರ್ತೀವಿ ಅಂತ ಹೇಳಿ ನೀವು ಯಾವಾಗಲೂ ಆಶೀರ್ವಾದ ಮಾಡ್ತೀರಲ್ಲ ಎಲ್ಲರೂ. ಅದಕ್ಕೆ ತಪ್ಪದೇ ಮೇ 7ನೇ ತಾರೀಕು ಮಾಡಿರಿ ಅಂತ ಹೇಳಿ ನಮ್ಮ ಮಾತು.